ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನು ಗೊತ್ತಾ ಸ್ನೇಹಿತರೆ? ಜೀವನದಲ್ಲಿ ನಮಗೆ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಒಂದೊಂದು ಮಿನಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸಮಯ ನಮಗೆ ಸಾಕಾಗ್ತಾ ಇಲ್ಲ. ಸೊ ಸಮಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆಲ್ಲ ನಾವು ಸಮಯವನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ಸಮಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು, ನಮ್ಮ ಟೈಮನ್ನು, ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಸಕ್ಸಸ್ಗೆ ಎಷ್ಟೆಲ್ಲ ಸಮಯವನ್ನು ಹೇಗೆಲ್ಲ ಗೌಪ್ಯವಾಗಿ ಮಾಡಿಕೊಂಡು ಒಂದು ಒಳ್ಳೆ ರೀತಿ ಸಮಯವನ್ನು ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ದಯವಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ಮೇನ್ ಇಂಪಾರ್ಟೆಂಟ್ ಲೈಫ್ ಟಿಪ್ಸ್. ಯಾಕಂದರೆ ಸಮಯ ಭಗವಂತ ನಮಗೆ ಸೃಷ್ಟಿ ಮಾಡಿರ್ತಕ್ಕಂತಹ ನಮ್ಮ ಏಜ್ಗೆ ಇನ್ಕ್ಲೂಡ್ ಆಗಿರ್ಬೋದು, ಮತ್ತು ನಮ್ಮ ಸಾಧನೆಗೆ ಇನ್ಕ್ಲೂಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ಸಮಯ ತುಂಬಾ ಅವಶ್ಯಕ ಇರುತ್ತೆ. ಇವತ್ತು ಹೋಗಿದ್ದಂತಹ ದಿನ ನಾಳೆ ಬರಲ್ಲ. ಹಾಗಾಗಿ ಇವತ್ತು ಸಮಯದ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಹೇಗೆಲ್ಲ ಸಮಯವನ್ನು ನಾವು ಸೇವ್ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಷಯದ ಕಡೆ ಹೋಗೋಣ ಸ್ನೇಹಿತರೆ. ಲೆಟ್ಸ್ ಕಮ್. ಸೊ ಸಮಯದ ಕೊರತೆ ಸಮಸ್ಯೆ ಒಂದು ಪ್ರತಿಯೊಬ್ಬರಿಗೂ ಎಲ್ರಿಗೂ ಇರುತ್ತೆ. ನಮಗೆ ಸಮಯನೇ ಇಲ್ಲ ಅಂತ ಕೂಡ ಎಲ್ಲರೂ ಭಾವಿಸ್ತಾರೆ. ಈ ಸಮಯ ಅನ್ನೋದು ತುಂಬ ಅಮೂಲ್ಯವಾದ ಒಂದು ಕೌಶಲ್ಯ ಅನ್ನೋದನ್ನು ನಾವು ನಂಬ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಒಂದು 4 ಟಿಪ್ಸನ್ನು ಹೇಳ್ತೀನಿ. ಅದ್ರ ಮುಖಾಂತರ ನೀವು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿಯೂ ಸಮಯದ ಬಗ್ಗೆ ಮೌಲ್ಯ ಗೊತ್ತಾಗುತ್ತೆ. ಅದನ್ನು ಹೇಗೆಲ್ಲ ನಾವು ಸಮಯವನ್ನು ಉಳಿಸ್ಕೊಳ್ಬೋದು, ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಪಾಯಿಂಟ್ ಅಂದರೆ ಹೆಚ್ಚಿನ ಪ್ರಾಮುಖ್ಯತೆ. ನಿಮಗೆ ಮುಖ್ಯವಾಗಿದ್ದು ಯಾವುದಕ್ಕಿರುತ್ತೆ ಅದಕ್ಕೆ ಆದ್ಯತೆನ ಫಸ್ಟ್ ಕೊಡಿ. ನಿಮಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಸ್ನೇಹಿತರೆ. ಇವತ್ತಿನ ಟೆಕ್ನಾಲಜಿನಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ ಮುಂದುವರಿತಾ ಹೋಗ್ತಾ ಇದೆ. ಸೊ ನಿಮಗೆ ದಿನದಲ್ಲಿ 2 ಗಂಟೆ ಎಕ್ಸ್ಟ್ರಾ ಸಿಗುತ್ತೆ. ಯಾವಾಗ ಸಿಗುತ್ತೆ? ನಿಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ 4 ರಿಂದ 6 ಗಂಟೆ ಸಮಯ ಏನಿದೆ, ಆ ಸಮಯದಲ್ಲಿ ಹೆಚ್ಚಿನದಾಗಿ ಯಶಸ್ಸನ್ನು ಮಾಡ್ತಕ್ಕಂಥವ್ರು ಹೆಚ್ಚಿನದಾಗಿ ಆ ಸಮಯದಲ್ಲೇ ಎದ್ದೇಳ್ತಾರೆ. ನಿಮಗೆ ಯಾವುದೇ ಕಾಲ್ ಅಥವಾ ಮೆಸೇಜ್ ಆ ಟೈಮಲ್ಲಿ ಬರಲ್ಲ. ನಿಮ್ಮ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಸೊ ನೀವು 4 ಗಂಟೆ ಮಾಡ್ತಕ್ಕಂತಹ ಕೆಲಸವನ್ನು ಆ ಬೆಳಗಿನ ಜಾವ 4 ರಿಂದ 6 ಗಂಟೆ ಸಮಯ ಇದೆಯಲ್ಲ, ಆ 6 ಗಂಟೆ ಸಮಯದಲ್ಲಿ 2 ಗಂಟೆ ನೀವು 4 ಗಂಟೆಯಲ್ಲಿ ಮುಗಿಸ್ತಕ್ಕಂತಹ ಕೆಲಸವನ್ನು 2 ಗಂಟೆನಲ್ಲಿ ಮುಗಿಸ್ಬೋದು. ಸೊ 1 ತಿಂಗಳು ನಿಮಗೆ ವರ್ಷದಲ್ಲಿ ಎಕ್ಸ್ಟ್ರಾ ಸಿಗುತ್ತೆ. ಆ ಎಕ್ಸ್ಟ್ರಾ ಸಿಕ್ತು ಅಂತ ಅಂದರೆ ನೀವು ಯಶಸ್ಸನ್ನ ಹಾದಿಯನ್ನು ಹಿಡಿಯೋದಕ್ಕೆ ಎಲ್ಲರಿಗಿಂತ ಮುಂದೆ ಇರ್ತೀರ. ಸೊ ಇದನ್ನು ಪ್ಲಸ್ ಪಾಯಿಂಟ್, ಮೇನ್ ಗಮನ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನಿಮಗೆ ಯಾವುದೆಲ್ಲ ಹೆಚ್ಚಿನದಾಗಿ ಪರಿಣಾಮ ಬೀರುತ್ತೆ ಅಂತಹ ಚಟುವಟಿಕೆಗಳಲ್ಲಿ ನೀವು ಸಮಯವನ್ನು ಕೊಡಿ, ಹೆಚ್ಚಿನ ಆದ್ಯತೆಯನ್ನು ಕೊಡಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಯಾವುದನ್ನು ನಾನು ಮಾಡಬೇಕು ಅಂತ ಹೆಚ್ಚಿನದಾಗಿ ಗಮನ ಇದೆ, ಅದರ ಮೇಲೆ ಹೆಚ್ಚಿನದಾಗಿ ನೀವು ಗಮನ ಕೊಟ್ಟರೆ ನಿಮ್ಮ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಆದಷ್ಟು ಬೇಗ ಆಗ್ತವೆ. ಕಡಿಮೆ ಆದ್ಯತೆಯ ಕೆಲಸಗಳನ್ನು ನಿಯೋಜಿಸಿ ಅಥವಾ ನಿವಾರಿಸಿ. ನಿಮಗೆ ಇರ್ತಕ್ಕಂತಹ ಕಡಿಮೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ನಿಯೋಜಿಸ್ತಕ್ಕಂತಹ ಒಂದು ಪಟ್ಟಿನ ಮಾಡ್ಕೊಳ್ಳಿ ನೀವು. ಸೆಕೆಂಡ್ ಟಿಪ್ಸ್ ಏನಂತಂದರೆ ಆಲಸ್ಯವನ್ನು ಜಯಿಸಿ. ನಿಮ್ಮ ಆಲಸ್ಯ ಪ್ರಚೋದಕಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನನಗೆ ಇವತ್ತು ತುಂಬ ನಿದ್ದೆ ಬರ್ತಿದೆ, ಒಂದು ಕೆಲಸಕ್ಕೆ ಹೋಗಬೇಕಾಗಿದೆ, ಅದನ್ನು ಅರ್ಥ ಮಾಡಿಕೊಂಡು ಯಾವ ಕೆಲಸದಲ್ಲಿ ನಾನು ಯಾವ ಟೈಮಲ್ಲಿ ಸರಿಯಾದ ಟೈಮಲ್ಲಿ ನಿದ್ರೆಯನ್ನು ಮಾಡಿದಿದ್ರೆ ಈ ಸಮಯದಲ್ಲಿ ನನಗೆ ಆಲಸ್ಯ ಅನ್ನೋದು ಬರ್ತಿರ್ಲಿಲ್ಲ, ಸೋಮಾರಿತನ ಅನ್ನೋದು ಬರ್ತಿರ್ಲಿಲ್ಲ. ಹಾಗಾಗಿ ನಾನು ಹೇಳಿದ್ದು, ಬೆಳಗ್ಗೆ ಎದ್ದ ತಕ್ಷಣ ನೀವು ಕೆಲವೊಂದಷ್ಟು ಚಟುವಟಿಕೆಗಳಲ್ಲಿ ಭಾಗವಹಿಸ್ಕೊಳ್ಳಿ. ನಿಮಗೆ ಇಷ್ಟ ಆಗ್ತಕ್ಕಂಥ ಯೋಗ, ಮೆಡಿಟೇಷನ್ಸ್, ಸಾಂಗ್ಸ್, ಸಿಂಗಿಂಗ್, ವಾಕಿಂಗ್, ಜಾಗಿಂಗ್ ಈ ಥರದ್ರಲ್ಲಿ ನೀವು ಭಾಗವಹಿಸ್ಕೊಳ್ಳಿ. ಆದಷ್ಟು ಬೆಳಗಿನ ಜಾವ ಏಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೆಲಸ ಕಾರ್ಯಗಳು ಹೆಚ್ಚಿನದಾಗಿ ಫಲಿಸುತ್ತೆ. ಆ ಟೈಮಲ್ಲಿ ತುಂಬ ಅಮೂಲ್ಯವಾದಂತಹ ಟೈಮ್ ಅದು. ಸೊ ನಿಮ್ಮ ದೊಡ್ಡ ಕಾರ್ಯಗಳನ್ನು ಕೂಡ ಸಣ್ಣದಾಗಿ ವಿಭಜಿಸಿ ಅದನ್ನು ಹಂತವಾಗಿ ಅದನ್ನು ಸಾಧನೆ ಕಡೆ ಗಮನ ಕೊಡಿ. ಯಾಕಂದರೆ ದೊಡ್ಡ ಕಾರ್ಯವನ್ನು ದೊಡ್ಡ ಮಟ್ಟದಲ್ಲಿ ನಾವು ಜಯಿಸಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಅದರಿಂದ ನಾವು ಲಾಸ್ ಅನುಭವಿಸ್ತೀವಿ. ಸೊ ಅದ್ರ ಬಗ್ಗೆ ನಾವು ಚೆನ್ನಾಗಿ ವಿಚಾರ ತಿಳ್ಕೊಂಡು ನಿಮಗೆ ಯಾವ ದೊಡ್ಡ ಕೆಲಸದಲ್ಲಿದೆ ಅದನ್ನು ಸಣ್ಣದಾಗಿ ವಿಭಜಿಸಿ ಸಣ್ಣದಾಗಿ ಹೆಜ್ಜೆಯನ್ನು ಇಡ್ತಾ ನಿಮ್ಮ ಯಶಸ್ಸನ್ನ ಮೆಟ್ಟಿಲನ್ನು ನೀವು ದೊಡ್ಡದಾಗೆ ಒಂದು ಮೈಲಿಗಲ್ಲಾಗಿ ಸೃಷ್ಟಿ ಮಾಡ್ಬೋದು.
ಸೊ ಯಾರು ಇಲ್ಲಿ ಫಲ ಕೊಡಲ್ಲ, ಪ್ರಗತಿಗಾಗಿ ಪ್ರತಿಫಲನ ನೀವೇ ಕೊಡಬೇಕಾಗುತ್ತೆ. ಪರಿಶ್ರಮ, ನಿಮ್ಮಲ್ಲಿರ್ತಕ್ಕಂತಹ ಒಂದು ಚೌಕಟ್ಟು, ಚಟುವಟಿಕೆಗಳಲ್ಲಿ, ರೀತಿ ನೀತಿನಲ್ಲಿ, ಒಂದು ಒಳ್ಳೆ ರೀತಿ ನೀತಿನಲ್ಲಿ ಚೌಕಟ್ಟಾದಾಗ ಬದುಕು, ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವೇ ಕಂಡುಕೊಳ್ತೀರಾ. ಸೊ ನೆಕ್ಸ್ಟ್ ಏನಂತಂದರೆ, ಗೆಲುವಿನ ದೈನಂದಿನ ವೇಳಾಪಟ್ಟಿಯನ್ನು ರಚಿಸಿ. ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಪಟ್ಟಿ ಚಾರ್ಟ್ ಇಲ್ಲ ಅಂತ ಅಂದರೆ, ನನಗೆ ಯಾವ ಕೆಲಸವನ್ನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನನ್ನಲ್ಲಿ ಒಂದು ಚಾರ್ಟ್ ಲೆಕ್ಕಾಚಾರ ಇಲ್ಲ ಅಂತ ಅಂದಾಗ ಯಾವುದೇ ಕೆಲಸ ಕಾರ್ಯಗಳು ಕೂಡ ಅದಕ್ಕೆ ನಮಗೆ ಸಮಯವನ್ನು ಹೊಂದಿಸಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಮಯದಲ್ಲಿ ಅಥವಾ ಇಷ್ಟು ಸಮಯದಲ್ಲಿ ನಾನು ಓದಿ ಮುಗಿಸ್ಬೇಕು ಅಥವಾ ಈ ಸಮಯದಲ್ಲಿ ನಾನು ಕೆಲಸವನ್ನು ಮುಗಿಸ್ಬೇಕು ಅನ್ನೋದು ನಿಮ್ಮಲ್ಲಿ ಆ ದಿನನಿತ್ಯದ ಒಂದು ಚಾರ್ಟ್ ಇಲ್ಲ ಅಂದಾಗ ಖಂಡಿತವಾಗಿ ಕೂಡ ಈ ಸಮಯದ ಅಭಾವ, ನಿಮಗೆ ಯಾವ ಕೆಲಸ ಮಾಡೋದಕ್ಕೂ ಕೂಡ ಸಮಯ ಸಾಕಾಗಲ್ಲ. ದಯವಿಟ್ಟು ಇದೊಂದು ನಾವು ವೇಳಾಪಟ್ಟಿಯನ್ನು, ಚಾರ್ಟ್ನನ್ನು ರೆಡಿ ಮಾಡ್ಕೊಳ್ಳಿ. ಪ್ರಮುಖ ಕಾರ್ಯಗಳು, ಈ ವಿರಾಮಗಳಿಗೆ ನಾನು ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ, ಈ ಸಮಯದಲ್ಲಿ ವಿರಾಮ ಮಾಡಬೇಕು, ಸೊ ಈ ಸಮಯದಲ್ಲಿ ವ್ಯಾಯಾಮ ಮಾಡಬೇಕು, ಇಂತಹ ಕೆಲಸಕ್ಕೆ ಇಷ್ಟೇ ಸಮಯ, ಇಂತಹ ಸಮಯದಲ್ಲಿ ವಿರಾಮ, ಇಂತಹವುಗಳನ್ನು ನೀವು ಪಟ್ಟಿ ಮಾಡ್ತಾ ಹೋಗಲಿಲ್ಲ ಅಂದರೆ ಖಂಡಿತವಾಗಿ ಕೂಡ ಯಾವ ಕೆಲಸಕ್ಕೂ ನಮಗೆ ಸಮಯ ಸಾಕಾಗಲ್ಲ. ನಮ್ಮಲ್ಲಿ ಒಂದು ಚೌಕಟ್ಟಾದಂತಹ ಸಮಯದ ಒಂದು ಕಾರ್ಯವಿಧಾನ ಇರಬೇಕು. ಈ ಸಮಯದಲ್ಲಿ ನಾನು ಮುಗಿಸ್ತೀನಿ, ಇದನ್ನು ಮಾಡಿ ಮುಗಿಸ್ತೀನಿ. ಒಂದು ಸಮರ್ಥವಾದಂತಹ ಕಾರ್ಯಕ್ರಮಕ್ಕಾಗಿರ್ಬೋದು, ನಿಮಗೆ ವಿರಾಮಕ್ಕೆ ಬೇಕಾಗಿರ್ತಕ್ಕಂಥದ್ದಾಗಿರ್ಬೋದು, ಈ ಸಮಯವನ್ನು ತಡಿತಕ್ಕಂತಹ ಒಂದು ಟ್ರಿಕ್ಕನ್ನು ನೀವು ಉಪಯೋಗಿಸಿ ಚಾರ್ಟನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿ ಕೂಡ ಒಂದು ಒಳ್ಳೆ ಲೈಫಲ್ಲಿ ಸಮಯವನ್ನು ನೀವು ಹೆಚ್ಚು ಮಾಡ್ಕೊಳ್ಬೋದು. ಯಾಕಂದರೆ ಅದ್ರ ಟ್ರಿಕ್ ನಮಗೆ ಗೊತ್ತಿರಲ್ಲ ಅಷ್ಟೇ, ನಮ್ಮಲ್ಲೇ ಇರುತ್ತೆ. ನಾವು ಕೆಲವೊಂದು ಟೈಮ್ ಈ ರೀತಿ ಇರ್ತೀವಿ, ಒಂದು ಸೋಮಾರಿತನದಲ್ಲಿರ್ತೀವಿ, ಇವತ್ತು ಮಾಡಿದಂತಹ ಕೆಲಸವನ್ನು ನಾಳೆ ಮಾಡೋಣ ಅನ್ನೋ ಥಿಂಕಿಂಗಲ್ಲಿರ್ತೀವಿ. ದಯವಿಟ್ಟು ಆ ಥಿಂಕ್ನ ಮಾಡಬೇಡಿ ಸ್ನೇಹಿತರೆ. ನೆಕ್ಸ್ಟ್ ಲಾಸ್ಟ್ ಟಿಪ್ಸ್ ಏನಂತಂದರೆ, ಆವೇಗ ಮತ್ತು ಸ್ಥಿರತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಅಂದರೆ ನಿಮ್ಮ ವಾಸ್ತವಿಕ ಗುರಿ ಏನಿದೆ ಅದನ್ನು ಹೊಂದಾಣಿಕೆ ಹೊಂದಿಸ್ಕೊಳ್ಳಿ. ಸೊ ನಿಮ್ಮ ಯಶಸ್ಸಿನ ಪ್ರಗತಿಯನ್ನು ಆಚರಿಸಿ, ನಿಮ್ಮ ಮೆಟ್ಟಿಲುಗಳನ್ನು ಆಚರಿಸಿ, ಹಿನ್ನಡೆಯಿಂದ ನಡೆಯಿರಿ. ನಿಮ್ಮ ಜೀವನದಲ್ಲಿ ಏನು ನಡೆದಿದೆ ಆ ಪ್ರಗತಿ, ಆ ಸಾಧನೆಯನ್ನು ಸೆಲೆಬ್ರೇಟ್ ಮಾಡ್ತಾ ಬನ್ನಿ, ಆಚರಿಸ್ತಾ ಬನ್ನಿ, ಎಲ್ಲದಕ್ಕೂ ಥ್ಯಾಂಕ್ಸನ್ನು ಹೇಳ್ತಾ ಬನ್ನಿ. ಒಂದು ಪಾಸಿಟಿವ್ನೆಸ್ ಮೈಂಡನ್ನು ಇಟ್ಕೊಂಡು ಒಂದು ಒಳ್ಳೆ ರೀತಿ ನಿಮ್ಮ ಗುರಿಯನ್ನು, ಸ್ಪಷ್ಟವಾದಂತಹ ಗುರಿಯನ್ನು ನೀವು ಕ್ಲಿಯರ್ ಮಾಡ್ಕೊಳ್ಳಿ ನಿಮ್ಮ ಮೈಂಡಲ್ಲಿ. ನಾನು ಈ ಗುರಿನ ಮಾಡಬೇಕು, ಈ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಕ್ಲಿಯರ್ನೆಸ್ ಇರಲಿ. ನಿಮ್ಮ ಸಮಯ ನಿರ್ವಹಣಾ ಸ್ಥಿರತೆಯನ್ನು ಪ್ರತಿದಿನ ಅದನ್ನು ಪರೀಕ್ಷಿಸ್ತಾ ಬನ್ನಿ. ಅಂದರೆ ಒಂದು ದಿನದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಆ ಸಮಯದಲ್ಲಿ ನಾನು ಎಷ್ಟು ಕೆಲಸವನ್ನು ಮುಗಿಸಿದ್ದೀನಿ, ನನ್ನ ಸಾಧನೆಯತ್ತ ಕೆಲಸ ಮುಗಿದಿದೆಯಾ, ಇನ್ನು ನಾನು ಎಷ್ಟು ಟೈಮ್ ಕೊಡಬೇಕು, ಯಾವ ಟೈಮಿಂಗ್ಸಲ್ಲಿ ಏನಾದರೆ ನಾನು ಆ ಕೆಲಸವನ್ನು ಅಚೀವ್ ಮಾಡ್ಬೋದು ಅನ್ನೋದು ಒಂದು ಸ್ಥಿರತೆಯನ್ನು ನೀವು ಪ್ರತಿನಿತ್ಯ ಪರಿಶೀಲಿಸ್ತಾ ಬಂದರೆ ಖಂಡಿತವಾಗಿಯೂ ಕೂಡ ಸಮಯವನ್ನು ಇನ್ನೂ ಹೆಚ್ಚಿನದಾಗಿ ನೀವು ಸೇವ್ ಮಾಡ್ತಾ ಬರ್ಬೋದು. ಎಲ್ರಿಗೂ ಐ ಹೋಪ್ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿನಿತ್ಯ ಇಂಥದ್ದೊಂದು ಒಳ್ಳೊಳ್ಳೆ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಅಂತ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹೋಗ್ಬರೋಣವೇ? ನಮಸ್ಕಾರ.